ಈಗ ಮುರಳಿ ಜೂನ್ 14, 2025 ಪ್ರಮುಖ ಅಂಶಗಳನ್ನು ಕೇಳೋಣ. ಮಕ್ಕಳೇ, ಬಾಬಾ ನಿಮಗೆ ಜ್ಞಾನದ 3ನೇ ಕಣ್ಣು ನೀಡಿದ್ದಾರೆ. ಆದ್ದರಿಂದ ಇನ್ನು ನಿಮ್ಮ ದೃಷ್ಟಿ ಲೌಕಿಕ ಯಾವುದೇ ವಸ್ತುಗಳತ್ತ ಸೆಳೆಯಬಾರದು. ತಂದೆಯಾದ ದೇವರು ನಿಮಗೆ ಪ್ರಪಂಚದ ಆದಿ, ಮಧ್ಯ ಮತ್ತು ಅಂತ್ಯದ ಬಗ್ಗೆ ಮತ್ತು ಬ್ರಹ್ಮಾಂಡದ ಅಂದರೆ ಆತ್ಮ ಲೋಕ ಜ್ಞಾನವನ್ನು ನೀಡುತ್ತಾರೆ. ಗೀತೆಯಲ್ಲಿಯೇ ದೇವರು ರಾಜಯೋಗವನ್ನು ಕಲಿಸಿ ಮನುಷ್ಯರನ್ನು ದೇವತೆಗಳಾಗಿ ಮಾಡುತ್ತಾರೆ ಎಂದು ಹೇಳಲಾಗಿದೆ. ಇಂತಹ ವಿಷಯ ಬೇರೆ ಯಾವ ಶಾಸ್ತ್ರದಲ್ಲಿಯೂ ಕಾಣುವುದಿಲ್ಲ. ನಿಜವಾದ ಗೀತೆ ಆಧ್ಯಾತ್ಮಿಕವಾಗಿದೆ ಮತ್ತು ಭಕ್ತಿಯ ಭೌತಿಕ ಶಾಸ್ತ್ರಗಳನ್ನು ಆಧರಿಸಿಲ್ಲ. ಭಕ್ತಿಯ ಅರ್ಥ ದೇವರ ಬಗ್ಗೆ ಶಾಸ್ತ್ರ ಓದುವುದು, ಆಚರಣೆ ಮಾಡುವುದು ಮತ್ತು ವಿಗ್ರಹವನ್ನು ಪೂಜಿಸುವುದೇ. ಅದು ಆನುವಂಶಿಕತೆಯನ್ನು ತರುವುದಿಲ್ಲ. ತಂದೆಯಿಂದ ಜ್ಞಾನವು ಸ್ವರ್ಗದ ಆನುವಂಶಿಕತೆಯನ್ನು ನೀಡುತ್ತದೆ. ತಂದೆ ಧಾರ್ಮಿಕತೆಯನ್ನು ಕಲಿಸುವುದಿಲ್ಲ, ಅವರು ಪ್ರಾಯೋಗಿಕ ಆತ್ಮಿಕ ಜ್ಞಾನವನ್ನು ಕಲಿಸುತ್ತಾರೆ. ದೇವರು ಪ್ರತಿ 5,000 ವರ್ಷಗಳಿಗೊಮ್ಮೆ ದೇವತೆಗಳ ಧರ್ಮವನ್ನು ಪುನಃ ಸ್ಥಾಪಿಸಲು ಮತ್ತು ಹಳೆಯ ಅಶುದ್ಧ ಧರ್ಮಗಳನ್ನು ನಾಶ ಮಾಡಲು ಬರುತ್ತಾರೆ. ಅವರು ಬ್ರಹ್ಮ ಬಾಬರು ಮೂಲಕ ಮನುಷ್ಯರನ್ನು ದೇವತೆಗಳಾಗಿ ಪರಿವರ್ತಿಸಲು ಮಾತನಾಡುತ್ತಾರೆ. ನಿಜವಾದ ಬ್ರಾಹ್ಮಣ ಮಗು ಕೋಪ ಅಥವಾ ದುರ್ಗುಣಗಳನ್ನು ತೋರಿಸುವುದಿಲ್ಲ. ತಪ್ಪು ಮಾಡಿದರೆ ಅವರು ಪ್ರಾಮಾಣಿಕವಾಗಿ ಪಶ್ಚಾತ್ತಾಪ ಪಡುತ್ತಾರೆ ಮತ್ತು ಅದನ್ನು ಪುನರಾವರ್ತಿಸುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳುತ್ತಾರೆ. ಪ್ರತಿದಿನ ಪರಿಶೀಲಿಸಿ, ನಾನು ಯಾರನ್ನಾದರೂ ನೋಯಿಸಿದ್ದೇನೆಯೇ? ನಾನು ದುಃಖವನ್ನು ಉಂಟುಮಾಡಿದ್ದೇನೆಯೇ? ದೇವರನ್ನು ನಿಜವಾಗಿಯೂ ಪ್ರೀತಿಸಲು ಅಶರೀರಿಕರಾಗಿರಿ. ಕರ್ಮಗಳನ್ನು ಮಾಡುವಾಗ ನಿಮ್ಮ ಮನಸ್ಸನ್ನು ಬಾಬಾರ ಸ್ಮರಣೆಯಲ್ಲಿ ಇರಿಸಿ. ಈ ಲೋಕವು ದುಃಖ ಮತ್ತು ಸಂಕಟಗಳಿಂದ ತುಂಬಿದ ಸ್ಥಳವಾಗಿದೆ. ನೀವು ಈಗ ಸ್ವರ್ಗದ ಹೊಸ ಲೋಕಕ್ಕೆ ಹೋಗುತ್ತಿದ್ದೀರಿ. ಅಲ್ಲಿ ಶಾಂತಿ ಮತ್ತು ಪರಿಶುದ್ಧತೆ ಮಾತ್ರ ಇರುತ್ತದೆ. ಈ ದೇಹವು ನನ್ನದಲ್ಲ, ಎಲ್ಲವೂ ತಾತ್ಕಾಲಿಕ. ನೀವು ಕೇವಲ ಮನುಷ್ಯರಲ್ಲ, ನೀವು ಆತ್ಮಗಳು ದೇವತೆಗಳಾಗುತ್ತಿದ್ದೀರಿ. ನೀವು 84 ಜನ್ಮಗಳನ್ನು ದಾಟಿದ್ದೀರಿ ಮತ್ತು ಇದು ಹಳೆಯ ಲೋಕದಲ್ಲಿ ನಿಮ್ಮ ಕೊನೆಯ ಜನ್ಮ. ಈಗ ಹೊಸ ಲೋಕವು ಸೃಷ್ಟಿಯಾಗುತ್ತಿದೆ. ಅದು ನಿಮ್ಮ ಹೊಸ ದೈವಿಕ ಮನೆ. ನಿಮ್ಮ ಮೂಲಕ ಆಧ್ಯಾತ್ಮಿಕ ಸರ್ಕಾರವು ರೂಪುಗೊಳ್ಳುತ್ತಿದೆ. ನೀವು ಮಕ್ಕಳನ್ನು ಅಥವಾ ಬಂಧುಗಳನ್ನು ತ್ಯಜಿಸಬೇಕಾಗಿಲ್ಲ, ಆದರೆ ಅವರಿಗೆ ಆತ್ಮರೂಪದಲ್ಲಿ ಅಂದರೆ ನಿಜವಾದ ಭಾವದಿಂದ ಸಂಬಂಧವನ್ನು ಇರಿಸಿಕೊಳ್ಳಿ. ನಿಮ್ಮ ಆಧ್ಯಾತ್ಮಿಕ ಪ್ರಗತಿಯ ಬಗ್ಗೆ ಕಾಳಜಿ ವಹಿಸಿ. ಈ ಪ್ರಪಂಚವು ಮುಳ್ಳಿನ ಕಾಡಿನಂತೆ ಕಠಿಣವಾಗಿದೆ. ಇಲ್ಲಿ ಎಲ್ಲೆಲ್ಲೂ ಕಲಹ, ನೋವು ಮತ್ತು ದುಃಖವಷ್ಟೇ ಇವೆ. ಹೊಸ ಲೋಕವು ಸದ್ಗುಣಗಳು ಮತ್ತು ಸಂತೋಷದಿಂದ ತುಂಬಿರುವ ಹೂವುಗಳ ಉದ್ಯಾನವಾಗಿದೆ. ನಾವು ಶುದ್ಧರಾಗದೆ ಹೋದರೆ ಕಠಿಣ ಶಿಕ್ಷೆ ಅನುಭವಿಸಬೇಕಾಗುತ್ತದೆ ಮತ್ತು ಉತ್ತಮ ಸ್ಥಾನವನ್ನು ಕಳೆದುಕೊಳ್ಳುತ್ತೇವೆ. ಇದು ಸಂಗಮಯುಗ. ಅನೇಕ ಜನ್ಮಗಳಿಗೆ ನಿಮ್ಮ ಅದೃಷ್ಟವನ್ನು ಗಳಿಸಲು ಅತ್ಯಂತ ಶ್ರೇಷ್ಠ ಸಮಯ. ಧಾರಣೆಗಾಗಿ ಮುಖ್ಯ ಸಾರ: ಈ ಹಳೆಯ ಜಗತ್ತಿನಲ್ಲಿ ಅಪರಿಮಿತ ನಿರಾಸಕ್ತಿಯನ್ನು ಹೊಂದಿರಿ. ಎಲ್ಲವನ್ನೂ ತಂದೆಗೆ ಅರ್ಪಿಸಿ. ನಿಮ್ಮ ದೇಹವು ನಿಮ್ಮದಲ್ಲ. ದೇಹ, ಸಂಬಂಧ, ಸಂಪತ್ತು ಎಲ್ಲವೂ ಬಾಬಾಗೆ ಸಲ್ಲಿಸಿದಾಗ ಮಾತ್ರ ಅಸಲಿ ನಿರಾಸಕ್ತಿ ಬರುತ್ತದೆ. ನಿಮ್ಮ ಸ್ವಭಾವವನ್ನು ಶುದ್ಧ ಮತ್ತು ಶಾಂತಮಯವಾಗಿಡಿ. ತಪ್ಪುಗಳನ್ನು ಮಾಡಿದರೆ ತಕ್ಷಣ ಬದಲಾವಣೆ ತರಲು ಪ್ರಯತ್ನಿಸಿ. ಪ್ರತಿದಿನ ನಿಮ್ಮ ವರ್ತನೆ ಪರಿಶೀಲಿಸಿ. ದೈವಿಕ ಗುಣಗಳನ್ನು ಬೆಳೆಸಿ ಶಾಂತವಾಗಿ ಕೋಪವಿಲ್ಲದೆ ಇರಿ. ವರದಾನ:
ನಿಮ್ಮ ಆಲೋಚನೆಗಳು, ಮಾತುಗಳು ಮತ್ತು ಕ್ರಿಯೆಗಳನ್ನು ಎಲ್ಲವನ್ನೂ ಸಮಾನವಾಗಿಸುವ ಜ್ಞಾನವುಳ್ಳ ಆತ್ಮವಾಗಲಿ. ನಿಮ್ಮ ಸಮಯ ಅಮೂಲ್ಯ, ಅದನ್ನು ವ್ಯರ್ಥ ಮಾತು, ವ್ಯರ್ಥ ಆಲೋಚನೆಗಳಲ್ಲಿ ಕಳೆಯಬೇಡಿ. ಜ್ಞಾನವುಳ್ಳ ಆತ್ಮವು ತಂದೆಯಂತೆ ಶಕ್ತಿಯುತವಾಗಿ ಮತ್ತು ಉದ್ದೇಶಪೂರ್ವಕವಾಗಿ ಬದುಕುತ್ತಾರೆ. ಅಂತಹ ಆತ್ಮವು ಜ್ಞಾನಯುತವಾಗಿ ದೇವರ ಕಾರ್ಯಗಳಲ್ಲಿ ತೊಡಗಿರುತ್ತಾರೆ ಮತ್ತು ಇತರರಿಗೂ ಇದೇ ಜ್ಞಾನವನ್ನು ನೀಡುತ್ತಾರೆ. ಅವರು ಯಾವಾಗಲೂ ತಂದೆಯೊಂದಿಗೆ ಇರುತ್ತಾರೆ. ಸ್ಲೋಗನ್: ಸೇವೆಗಾಗಿ ಉತ್ಸಾಹವು ಸಣ್ಣ ಕಾಯಿಲೆಗಳನ್ನು ಸಹ ಗುಣಪಡಿಸುತ್ತದೆ. ನಿಮ್ಮ ಮನಸ್ಸು, ಮಾತು, ಕರ್ಮದ ಮೂಲಕ ಉತ್ಸಾಹದಿಂದ ಸೇವೆ ನಡೆಸಿರಿ. ಅವ್ಯಕ್ತ ಸೂಚನೆಗಳು: ಅಂತರ್ಮುಖಿಯಾಗಿರಿ ಮತ್ತು ಆತ್ಮ ಪ್ರಜ್ಞೆಯನ್ನು ಅಭ್ಯಾಸ ಮಾಡಿ. ಅಂತರ್ಮುಖಿ ಎಂದರೆ ಕೇವಲ ಮಾತಿನ ಮೌನವಲ್ಲ, ಮನಸ್ಸಿನ ಮೌನವೂ ಆಗಿದೆ. ಆಲೋಚನೆಗಳ ಸಂಚಾರ ನಿಯಂತ್ರಣವನ್ನು ನಿಯಮಿತವಾಗಿ ಅಭ್ಯಾಸ ಮಾಡಿ. ಸಿಗ್ನಲ್ಗಳಲ್ಲಿ ಸಂಚಾರವನ್ನು ನಿಲ್ಲಿಸುವಂತಹ ವ್ಯರ್ಥ ಆಲೋಚನೆಗಳನ್ನು ನಿಲ್ಲಿಸಿ. ಅತ್ಯಂತ ಪ್ರಿಯ, ಬಹಳ ಹಿಂದೆಯೇ ಕಳೆದು ಹೋದ ಮತ್ತು ಈಗ ಸಿಕ್ಕ ಮಕ್ಕಳೇ, ತಾಯಿ, ತಂದೆ, ಬಾಪ್ದಾದಾರವರ ಪ್ರೀತಿ, ನೆನಪು ಮತ್ತು ಶುಭೋದಯ. ಆಧ್ಯಾತ್ಮಿಕ ತಂದೆಯು ಆಧ್ಯಾತ್ಮಿಕ ಮಕ್ಕಳಿಗೆ ಪ್ರೀತಿ ಮತ್ತು ನಮಸ್ಕಾರವನ್ನು ನೀಡುತ್ತಾರೆ. ಆಧ್ಯಾತ್ಮಿಕ ಮಕ್ಕಳು ಆಧ್ಯಾತ್ಮಿಕ ತಂದೆಯವರಿಗೆ ಪ್ರೀತಿ ಮತ್ತು ನಮಸ್ಕಾರವನ್ನು ನೀಡುತ್ತಾರೆ. ಈ ಮುರಳಿ ಅಂಶಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಮ್ಮ ದಿನವನ್ನು ಮುಂದುವರಿಸೋಣ. ಓಂ ಶಾಂತಿ.